ವೀಕ್ಷಕರೇ, ಅಡಿಕೆ ಯಾರ್ಯಾರೆಲ್ಲ ಬೆಳೀತಾ ಇದ್ದಾರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಸೊ ನೀವು ಅಡಿಕೆ ತೋಟ ಮಾಡಬೇಕಾದ್ರೆ ಬಾರ್ಡರ್ನಲ್ಲಿ ನೀವು ನೆರಳಿಗೋಸ್ಕರ ಅರಣ್ಯ ಜಾತಿಯ ಮರಗಳನ್ನ ಹಾಕಿಲ್ಲ ಅಂತ ಹೇಳಿದ್ರೆ, ಈ ರೀತಿಯ ಸಂಜೆ ಬಿಸಿಲಿಗೆ ನಿಮಗೆ ನೈಋತ್ಯ ದಿಕ್ಕಿನಲ್ಲಿ ಈ ರೀತಿಯ ಮರಗಳು ಹೊಡೆಯೋದು, ಜೊತೆಗೆ ಗಾಳಿ ಮತ್ತು ಒಂದು ಮಳೆ ಜಾಸ್ತಿ ಆ ದಿಕ್ಕಿನಿಂದಲೇ ಬರೋದ್ರಿಂದ ರೋಗಗಳು ಈಸಿಯಾಗಿ ಅಡಿಕೆ ಮರಕ್ಕೆ ಬರ್ತವೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಯಾವುದೇ ರೀತಿಯ ಬಾರ್ಡರ್ ಕ್ರಾಪ್ನ ಹಾಕಿಲ್ಲ, ಹಾಗಾಗಿ ಇಲ್ಲಿ ಸಾಕಷ್ಟು ಕಾಂಡ ಒಡೆದಿದೆ. ಅದೇ ನೀವು ಮುಂದಿನ ತೋಟದಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ನಾವು ಅರಣ್ಯ ಜಾತಿಯ ಮರಗಳನ್ನ ಹಾಕಿದ್ದೀವಿ, ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಯಾವುದೇ ರೀತಿಯ ಬಾರ್ಡರ್ನಲ್ಲಿರುವಂಥ ಮರಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ನಾವು ಇಲ್ಲಿ ಒಂದು ಬಾರ್ಡರ್ನಲ್ಲಿ ನಾವು ತೇಗ ಇರ್ಬೋದು, ಅಥವಾ ಸಿಲ್ವರ್ ಮರಗಳಿರ್ಬೋದು, ಸಾರ್ವೆ ಮರ ಅಥವಾ ಬೇವಿನ ಮರಗಳು, ಈ ರೀತಿಯ ಬಾರ್ಡರ್ನಲ್ಲಿ ಮರಗಳನ್ನ ಹಾಕಿರೋದ್ರಿಂದ, ಅದು ನೀವು ನೈಋತ್ಯ ದಿಕ್ಕಿನಲ್ಲಿರುವಂಥ ಸಾಲುಗಳಿಗೆ ಹಾಕಿರೋದ್ರಿಂದ ಸೊ ಈ ಒಂದು ಹತೋಟಿ ಒಂದು ತೊಂದರೆಯನ್ನು ಹತೋಟಿ ಮಾಡ್ಬೋದಾಗಿರುತ್ತೆ. ಜೊತೆಗೆ ನೀವು ಯಾವುದೇ ರೀತಿಯ ಸಾಲುಗಳನ್ನು ಮಾಡಬೇಕಿದ್ರೆ, ಯಾವುದೇ ಒಂದು ಬೆಳೆಯಲ್ಲಿ ಸಾಲುಗಳನ್ನ ಮಾಡಬೇಕಿದ್ರೆ ನೈಋತ್ಯ ದಿಕ್ಕಿನಲ್ಲಿ ಸಾಲುಗಳನ್ನ ಮಾಡೋದ್ರಿಂದ ಈ ಸಂಜೆಯಲ್ಲಿ ಬೀಳುವಂಥ ಒಂದು ತೀಕ್ಷ್ಣವಾದ ಸೂರ್ಯನ ಶಾಖ ಏನಿರುತ್ತೆ ಅದನ್ನು ತಡೆಗಟ್ಬೋದಾಗಿರುತ್ತೆ.